ಹಾಳು ಮಾಡುತ್ತಿರುವ ನಿರ್ದೇಶಕಿಗೆ, ಕಲಾವಿದರನ್ನು ಗೌರವದಿಂದ ನಡೆಸಿಕೊಳ್ಳದ ನಿರ್ದೇಶಕಿಗೆ, ಕನ್ನಡತನವನ್ನು ಹಾಳು ಮಾಡುತ್ತಿರುವ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ದೇಶಕಿಗೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಹೋರಾಟ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ದೇಶಕಿಗೆ, ಇಲಾಖೆಯ ಮಾನವನ ಹರಾಜಾಗುತ್ತಿರುವ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ದೇಶಕಿಗೆ, ವಾಸ್ತು ದೋಷದ ಹೆಸರಲ್ಲಿ ಹಿಂಬಾಗಿಲಿಂದ ಆಡಳಿತ ನಡೆಸುವ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ದೇಶಕಿಗೆ, ಹಿಂಬಾಗಿಲಿಂದ ಅಧಿಕಾರ ನಡೆಸುತ್ತಿರುವ ಇಲಾಖೆ ನಿರ್ದೇಶಕರಿಗೆ, ಕಲಾವಿದರಿಗೆ ಸಂಭಾವನೆ ಕೊಡದ ದರಿದ್ರ ಸ್ಥಿತಿಗೆ ತಳ್ಳಿದ ನಿರ್ದೇಶಕಿಗೆ, ಕನ್ನಡ ಸಂಸ್ಕೃತಿ ಇಲಾಖೆಯನ್ನು ದಿವಾಳಿ ಮಾಡಿದ ನಿರ್ದೇಶಕಿಗೆ, ಕನ್ನಡತನವನ್ನು ಹಾಳು ಮಾಡಿದ ನಿರ್ದೇಶಕಿಗೆ, ಕಲಾವಿದರನ್ನು ಗೌರವದಿಂದ ನಡೆಸಿಕೊಳ್ಳುವ ನಿರ್ದೇಶಕಿಗೆ ಬೇಕೇ ಬೇಕು, ಬೇಕೇ ಬೇಕು. ಅಯ್ಯಯ್ಯೋ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ದೇಶಕಿಗೆ, ಸಂಭಾವನೆ ಕೊಡದಷ್ಟು ದರಿದ್ರ ಸ್ಥಿತಿಗೆ ತಳ್ಳಿದ ನಿರ್ದೇಶಕಿಗೆ, ಕಲಾವಿದರನ್ನ ಭಿಕ್ಷಕರಂತೆ ಕಾಣುತ್ತಿರುವ ನಿರ್ದೇಶಕಿಗೆ, ಕಲಾವಿದರನ್ನ ಅಗೌರವದಿಂದ ಕಾಣುತ್ತಿರುವ ನಿರ್ದೇಶಕಿಗೆ. ಸರ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕರ್ನಾಟಕ ಸರ್ಕಾರದಲ್ಲಿ ಭಾಳ ಘನತೆಯುತ ಇಲಾಖೆ. ಸೊ ಇದರ ನಿರ್ದೇಶಕಿಯಾಗಿರ್ತಕ್ಕಂಥ KM ಗಾಯತ್ರಿ ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಾಗಿ ಬಂದ ಮೇಲೆ ಇಡೀ ಸಂಸ್ಕೃತಿ ಇಲಾಖೆಯನ್ನು ಒಂದು ರೀತಿ ಕೂಪಕ್ಕೆ ತಳ್ಳಿದ್ದಾರೆ. ಇಲ್ಲಿ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ. ಬಹಳ ಮುಖ್ಯವಾಗಿ ಕಲಾವಿದರನ್ನ ಗೌರವದಿಂದ ನಡೆಸ್ಕೊಳ್ತಾ ಇಲ್ಲ. ಕಳೆದ 6 ತಿಂಗಳ ಹಿಂದೆ ಅಂತಾರಾಷ್ಟ್ರೀಯ ಗಾಯಕರಾದಂಥ ಜೋಗಿಲ ಸಿದ್ದರಾಜು ಅವರ ಮೇಲೆ ಕಲಾವಿದರಿಗೆ ಕಳೆದ 3 ವರ್ಷಗಳಿಂದ ಏನು ಬಾಕಿ ಅನುದಾನ ಇತ್ತು, ಕಲಾವಿದರಿಗೆ ಪ್ರಾಯೋಜನೆಯನ್ನು ಪಡೆದು ಅವರು ಗೌರವಯುತವಾಗಿ ಪಡ್ಕೊಳ್ಬೇಕಾದಂಥ ಗೌರವ ಸಂಭಾವನೆಯನ್ನು ಕೊಡಿ ಅಂತ ಕೇಳಲಿಕ್ಕೆ ನಾನು ಮತ್ತು ಜೋಗಿಲ ಸಿದ್ದರಾಜು ಅವರು ಮಾನ್ಯ ನಿರ್ದೇಶಕರ ಕಚೇರಿಗೆ ಹೋಗಿ ಅವರನ್ನು ಕೇಳಿಕೊಂಡಾಗ ಸುಮಾರು 3 ವರ್ಷಗಳಿಂದ ಈ ರೀತಿ ಹಣ ಬಿಡುಗಡೆ ಆಗದಲ್ಲಿ ಹಾಗೆ ಇದೆ, ದಯಮಾಡಿ ಅದನ್ನು ಬಿಡುಗಡೆ ಮಾಡಿಸ್ಕೊಡಿ ಅಂತ ಹೇಳಿ ಕೇಳ್ಕೊಂಡಾಗ ಅವರು ನಿಮ್ಮನ್ನು ಕೇಳ್ಕೊಂಡು ನಾನು ಆಡಳಿತ ನಡೆಸಬೇಕಾಗಿಲ್ಲ ಅಂತ ಹೇಳಿದ್ರು. ನೀವು ಈ ಥರ ಮಾತಾಡೋಂಗಿಲ್ಲ, ನಾವು ನಿಮ್ಮ ಮೇಲಧಿಕಾರಿಗಳಿಗೆ ಗಮನಕ್ಕೆ ತರ್ತೀವಿ ಅಂತ ಹೇಳ್ಬಿಟ್ಟು ಜೋಗಿಲ ಸಿದ್ದರಾಜು ಅವರು ಹೇಳಿದಾಗ ಇಮ್ಮಿಡಿಯೇಟ್ಲಿ ಅವರು ಸಿಟ್ಟಾಗಿ ಏನು ಮೌಸ್ ಪ್ಯಾಡ್ ಇರುತ್ತೆ ಆ ಮೌಸ್ ಪ್ಯಾಡನ್ನು ತೆಗೆದು ಜೋಗಿಲ ಸಿದ್ದರಾಜು ಅವ್ರ ಮೇಲೆ ಎಸಿತಾರೆ. ಅದ್ರ ಜೊತೆಗೆ ನೀವು ನಿಮ್ಮ ಎಸಿ ಕಲಾವಿದರುಗಳಿಂದ ಕೇಳಿಸ್ಕೊಂಡು ನಾವು ಆಡಳಿತ ನಡೆಸಬೇಕಾಗಿಲ್ಲ ಅಂದ್ಬಿಟ್ಟು ಅಗೌರವದಿಂದ ಜಾತಿ ನಿಂದನೆ ಮಾಡಿ ಜೋಗಿಲ ಸಿದ್ದರಾಜು ಅವ್ರ ಮೇಲೆ ದಾಳಿ ಮಾಡ್ತಾರೆ. ಇದು SJ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೂಡ ದಾಖಲು ಮಾಡ್ತಾರೆ ಜೋಗಿಲ ಸಿದ್ದರಾಜು ಅವರು. ಅದಾದಮೇಲೆ ನಾವು ಎಲ್ಲ ಕನ್ನಡ ಪರ ಸಂಘಟನೆಗಳು ಶಿವರಾಮೇಗೌಡರ ನೇತೃತ್ವದಲ್ಲಿ ಮತ್ತು ಎಲ್ಲ ದಲಿತ ಸಂಘಟನೆಗಳ ನೇತೃತ್ವದಲ್ಲಿ ಹೋಗಿ ಮಾನ್ಯ ಮುಖ್ಯಮಂತ್ರಿಗಳನ್ನು, ಮಾನ್ಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾದಂಥ ಶಿವರಾಜ್ ತಂಗಡಿಗವರನ್ನು ಭೇಟಿ ಮಾಡಿ ಇಂಥ ಭ್ರಷ್ಟ ಅಧಿಕಾರಿ ಮತ್ತು ಕಲಾವಿದರಿಗೆ ಗೌರವವನ್ನು ಕೊಡದೇ ಇರತಕ್ಕಂಥ ಅಧಿಕಾರಿಯನ್ನು ಈ ಇಲಾಖೆಯಲ್ಲಿ ಇಟ್ಕೋಬಾರ್ದು, ತತ್ಕ್ಷಣವೇ ಇವರನ್ನು ವಜಾಗೊಳಿಸಬೇಕು ಮತ್ತು ಇಲಾಖೆಯ ತನಿಖೆ ನಡೆಸಿ ಇವ್ರನ್ನ ಇಲಾಖೆಯಿಂದ ವಜಾಗೊಳಿಸಿ ಹೊರಗಡೆ ಕಳಿಸ್ಬೇಕು ಅಂತ ಹೇಳ್ಬಿಟ್ಟು ನಾವು ಮನವಿಯನ್ನು ಸಲ್ಲಿಸ್ತೀವಿ. ಮಾನ್ಯ ಸಚಿವರು ಮುಖ್ಯಮಂತ್ರಿಗಳಿಗೆ ಸುಮಾರು 4 ಬಾರಿ ಪತ್ರ ಬರೆದಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮ ಗಮನದಲ್ಲಿದೆ. ಆದರೆ ಮುಖ್ಯಮಂತ್ರಿಗಳಿಗೆ ಯಾಕೆ ಸರ್ ಮಾನ್ಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ದೇಶಕಿಯನ್ನು ವಜಾ ಮಾಡಬೇಕು ಮತ್ತು ಈ ಇಲಾಖೆಯಿಂದ ವಜಾಗೊಳಿಸಿ ಬೇರೆ ಸಂಸ್ಕೃತಿಯನ್ನು, ಕನ್ನಡ ಸಂಸ್ಕೃತಿ ಯಾರಿಗೆ ಗೊತ್ತಿದೆ, ಕಲಾವಿದರ ಬಗ್ಗೆ ಗೌರವ ಯಾರು ಹೊಂದಿದ್ದಾರೆ ಅಂಥವ್ರನ್ನ ಸಜ್ಜನರನ್ನು ಇಲ್ಲಿಗೆ ಇಲಾಖೆಯ ನಿರ್ದೇಶಕರನ್ನಾಗಿ ನೇಮಿಸಬೇಕು. ಮತ್ತು ಕಲಾವಿದರಿಗೆ ಸುಮಾರು 3 ವರ್ಷಗಳಿಂದ ಕಲಾವಿದರ ಪ್ರಾಯೋಜನೆಯ ಸಂಭಾವನೆ ಬಂದಿಲ್ಲ. ಅಂದರೆ ಗ್ಯಾರಂಟಿ ಅಂತ ಹೇಳ್ಬಿಟ್ಟು ಸರ್ಕಾರ ಹೇಳ್ತಾ ಇದೆ. ಗ್ಯಾರಂಟಿ ಕೊಡೋ ನೆಪದಲ್ಲಿ ಕಲಾವಿದರಿಗೆ ವಿಷವನ್ನು ಕೊಡ್ತಾ ಇದೆ. ಕಲಾವಿದರು ಇವತ್ತು ಒಂದೊತ್ತಿನ ಊಟಕ್ಕೂ ಕೂಡ ಗತಿ ಇಲ್ಲದೆ ಇರೋಂಥ ಪರಿಸ್ಥಿತಿಗೆ ಬಂದಿದ್ದಾರೆ. ಮತ್ತು 3 ವರ್ಷಗಳಿಂದ ಪ್ರಾಯೋಜನೆ ಮಾಡಿದಂಥ ನೋಡಿ ಇವರೆಲ್ಲ ಬುಡಕಟ್ಟಿನ ಕಲಾವಿದರು, SC/ST ಕಲಾವಿದರು ಮತ್ತು ಬೀದಿಯಲ್ಲಿ ಮೆರವಣಿಗೆ ಉತ್ಸವಗಳು ನಡೆದಾಗ ಚಪ್ಪಲಿ ಇಲ್ಲದಲ್ಲೇ ಕಿಲೋಮೀಟರ್ ಗಟ್ಟಲೆ ನಡ್ಕೊಂಡೋಗಿ ಕಲೆ ಪ್ರದರ್ಶನವನ್ನು ಮಾಡ್ತಾರೆ. ಸೊ ಅಂಥ ಕಲಾವಿದರಿಗೆ ಇವತ್ತು ಕನಿಷ್ಠ ಗೌರವ ಸಂಭಾವನೆಯನ್ನು ಕೊಡಲಾರದಂಥ ದರಿದ್ರ ಸ್ಥಿತಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ತಲುಪಿದೆ. ಈ ಸ್ಥಿತಿಗೆ ಕಾರಣ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ದೇಶಕರು. ಮಾನ್ಯ ಸಚಿವರು ಸಕ್ರಿಯವಾಗಿದ್ದರೂ ಕೂಡ ನಿರ್ದೇಶಕಿ ಅವರ ಮಾತುಗಳನ್ನು ಕೇಳ್ತಾ ಇಲ್ಲ. ಮತ್ತು ಈ ಸಚಿವರ ವಿರುದ್ಧವಾಗೇ
ಅವರ ಅವರ ಘನತೆಗೆ ಧಕ್ಕೆ ತರೋ ಥರದಲ್ಲಿ ನಡ್ಕೊಳ್ತಾ ಇದ್ದಾರೆ. ಮತ್ತು ಇಂಥ ನಿರ್ದೇಶಕಿ, ಇಂಥ ದರ್ಪಿಷ್ಟ, ಇಂಥ ಭ್ರಷ್ಟಾಚಾರಿ ನಿರ್ದೇಶಕಿನ ತತ್ಕ್ಷಣವೇ ಕರ್ನಾಟಕ ಸರ್ಕಾರ ಅವರನ್ನು ಇಲ್ಲಿಂದ ತೆರವುಗೊಳಿಸಬೇಕು ಮತ್ತು ಸಭ್ಯಸ್ಥ ನಿರ್ದೇಶಕರನ್ನು ಇಲ್ಲಿಗೆ ನಿಯೋಜನೆ ಮಾಡಬೇಕು ಅಂತ ನಮ್ಮ ದೊಡ್ಡ ಆಗ್ರಹ.